ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಅನು. ಎಲ್ಲರಿಗೂ ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವಿಶು ಹ್ಯಾಪಿ ಸಂಕ್ರಾಂತಿ, ಪೊಂಗಲ್, ಏನ್ ಬೇಕಾದ್ರೆ ಸುಮಾರು ಬೇರೆ ಬೇರೆ ಹೆಸರುಗಳಿಂದ ಇಡೀ ನಮ್ಮ ಭಾರತವೇ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡುತ್ತೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೇ ಪ್ರೋಮೋ ಬಂದಿದೆ ಬಿಗ್ ಬಾಸ್ ಕಡೆಯಿಂದ ಕೂಡ. ಎಳ್ಳು ಬೆಲ್ಲ ತಿಂದು ಸಿಹಿ ಮಾತಾಡಿ ಜಗಳದಿಂದ ಕ್ಷಮೆ ಕೇಳುವವರೆಗೂ ಬಂದಿದೆ ಸ್ಥಿತಿ ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟು ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಖಂಡಿತವಲ್ಲ ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಅದೇ ರೀತಿಯಾಗಿ ಏನೆಲ್ಲ ಆಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ, ವೋಟಿಂಗ್ ಆಗಿರ್ಬೋದು, ಸಿಚುವೇಶನ್ಸ್ ಆಗಿರ್ಬೋದು, ಏನೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಪ್ರೋಮೋ ವಿಷಯಕ್ಕೆ ಬರ್ತೀನಿ. ಖಂಡಿತವಲ್ಲೂ ಪ್ರೋಮೋದಲ್ಲಿ ಪೊಂಗಲ್ ಸಂಕ್ರಾಂತಿ ಅಂದ್ರೆ ಒಂದು ಬೆಂಕಿ ಹಾಕಿ ಆ ಬೆಂಕಿಯಲ್ಲಿ ನಮ್ಮ ಕೆಟ್ಟ ಒಂದು ವಿಷಯಗಳನ್ನ, ನಮ್ಮ ಹಳೆ ನೆನಪುಗಳನ್ನ ಅದರಲ್ಲಿ ಬೆಂಕಿಯಲ್ಲಿ ಹಾಕಿ ಸುಟ್ಟ ಹಾಕಿ ಅಂದ್ರೆ ಇಲ್ಲಿಂದ ಇನ್ನು ಹೊಸ ಜೀವನ ಶುರು ಮಾಡೋ ರೀತಿಯಲ್ಲಿ ಪ್ರೋಮೋ ಕಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಗಿಲ್ಲಿಯವ್ರು ಮಾತಾಡ್ತಾರೆ ಏನಂತಂದ್ರೆ, ನಾನು ಅಂದ್ರೆ ಅಲ್ಲಿ ಒಂದು ಈಕ್ವೇಶನ್ ಇರುತ್ತೆ. ನೀವೇನಾದ್ರೂ ಯಾರಿಗಾದ್ರು ಕ್ಷಮೆ ಕೇಳಬೇಕು, ಯಾರಿಗಾದ್ರೂ ಸಾರಿ ಕೇಳ್ಬೇಕನ್ನೋದಿದ್ರೆ ಆ ಟೈಮಲ್ಲಿ ಗಿಲ್ಲಿ ಅಶ್ವಿನಿ ಅವ್ರು ಕೇಳ್ತಾರೆ ಏನಂದ್ರೆ, ನೀವು ಜಗಳ ಆಡ್ಬೇಕಾದ್ರೆ ಹೋಗೆ ಬಾರೆ ಅನ್ನೋ ಮಾತು ಬೇಕಾಗಿರ್ಲಿಲ್ಲ, ಆ ರೀತಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ನಾನು ಆ ರೀತಿ ಮಾತಾಡಿ ತಪ್ಪು ಮಾಡಿದ್ದೀನಿ, ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತೇಳಿ ಗಿಲ್ಲಿ ಅವ್ರು ಎಕ್ಸ್ಪ್ಲೈನ್ ಕೊಡ್ತಾರೆ. ಅದಕ್ಕೆ ಅಶ್ವಿನಿ ಗೌಡರು ಕೂಡ ಹೇಳ್ತಾರೆ ಏನಂತಂದ್ರೆ, ನಾನು ಕೂಡ ಈ ಬಿಗ್ ಬಾಸ್ ಮನೇಲಿ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂದ್ರೆ ನಿಮ್ಮ ತರ ಎಲ್ಲವನ್ನು ಈಸಿಯಾಗಿ, ಲೇಸಿಯಾಗಿ, ಆರಾಮಾಗಿ ತಗೊಂಡು ಲೈಫ್ ಕೂಡ ಈ ರೀತಿ ಕೂಡ ನಾವು ಲೀವ್ ಮಾಡ್ಬೋದು, ಈ ರೀತಿ ಕೂಡ ಜೀವನದಲ್ಲಿ ನಾವು ಬದುಕ್ಬೋದು ಅಂತ ನಿನ್ನಿಂದ ಕಲ್ತಿದ್ದೀನಿ ನಾನು ಅಂತೇಳಿ ಅಶ್ವಿನಿಯರು ಕೂಡ ಥ್ಯಾಂಕ್ಸ್ ಹೇಳ್ತಾರೆ ಗಿಲ್ಲಿಗೆ. ಒಟ್ಟಿನಲ್ಲಿ ಒಂದಾಗ್ತಾರೆ ಅಂದ್ರೆ ಮನಸ್ತಾಪಗಳು, ಕೋಪಗಳು, ಜಗಳಗಳು ಇವೆಲ್ಲ ಇರ್ತಾವಲ್ಲ, ಅವೆಲ್ಲ ಒಂದು ಕನ್ಕ್ಲೂಷನ್ಗೆ ಬಂದು ಇನ್ನು ಕೇವಲ ಜಗಳ ಬಿಟ್ಟು ಸ್ನೇಹದಿಂದ ಮಾತ್ರ ಮುಂದುವರೋಣ ಅಂತ ಅನಿಸ್ತಾ ಇದೆ. ಅಶ್ವಿನಿ ಅವರು ಇಚ್ಛಿತಿಗೆ ತುಂಬಾ ಬದಲಾಗಿದ್ದಾರೆ. ಅಂದ್ರೆ ಬದಲಾಗಿದಾರ ಇಲ್ಲ ಆ ರೀತಿ ಇರ್ತಾರ ಅಂತ ಕೇಳೋದಾದ್ರೆ, ಖಂಡಿತವಳು ಯಾವುದೇ ಒಂದು ಸಿಚುವೇಶನ್ ಬಂದಾಗ ತುಂಬಾ ಎಮೋಷನ್ ಆಗ್ತಾರೆ. ಒಂದೊಂದು ಸತ್ಯ. ಈ ಪ್ರೋಮೋದಲ್ಲಿ ಕೂಡ ಅದೇ ರೀತಿ ಎಮೋಷನ್ ಆಗಿದ್ದಾರೆ. ಅದು ಗಿಲ್ ಜೊತೆಗೆ ಸಖತ್ತಾಗಿ ಇಲ್ಲಿಗೆ ಸ್ಟಾಪ್ ಆಗ್ಲಿ, ಇನ್ಮೇಲೆ ಬೇಡ ಅನ್ನೋ ರೀತಿಗೆ ಆಗಿದೆ. ಒಳ್ಳೇದಾಗ್ಲಿ ಅಂತ ಹೇಳೋಣ. ಎಳ್ಳು ಬೆಲ್ಲ ತಿಂದು ಒಳ್ಳೇದೇ ಮಾತಾಡಲಿ, ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋಣ. ಇನ್ನು ಟಾಪ್ 2 ಆಗ್ತಾರ ಇಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೇಳಕ್ಕಲ್ಲ, ಒಂದು ಅನಲೈಸ್ ಮಾಡ್ಬೇಕಾದ್ರೆ ಆಗ್ತಾರ ಟಾಪ್ 2 ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಸಖತ್ ಕ್ರೇಜ್ ಸಿಗ್ತಾ ಇದೆ, ಸಖತ್ ಇದಾಗ್ತಿದೆ. ಒಂದಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಪ್ರಮೋಷನ್ಸ್ ಅಂದ್ರೆ ಫ್ಯಾನ್ಸು, ಪ್ರಮೋಷನ್ಸು, ವೈರಲ್ಲು, ರ್ಯಾಲಿಗಳು ಮತ್ತೆ ಅದು ಇದು ಅಂತ ಜಾಸ್ತಿ ಕನ್ಸಿಡರ್ ಮಾಡಿದಾಗ ಇಬ್ರು ಸಿಗ್ತಾರೆ. ಒಂದು ಅಶ್ವಿನಿ ಗೌಡದ್ದು, ಇನ್ನೊಂದು ನಮ್ಮ ಗಿಲ್ಲಿ ನಟ ಅವ್ರದ್ದು. ಅಷ್ಟು ಬಿಟ್ರೆ ಇನ್ನು ಓಟ್ ಬರ್ತಾ ಇದೆ ಬೇರೆ ವಿಷಯ, ಕಾವ್ಯಗೆ, ರಕ್ಷಿತ್ ಅವ್ರಿಗೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಲ್ಲ ಒಂದು ಪಬ್ಲಿಕ್ ಅಲ್ಲಿ ರ್ಯಾಲಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಟೌಟ್ಗಳಾಗಿರ್ಬೋದು, ಆಮೇಲೆ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು, ಒಂದ್ ಸ್ವಲ್ಪ ಜಾಸ್ತಿನೇ ಅಶ್ವಿನಿ ಗೌಡವ್ರಿಗೆ ಮತ್ತು ಗಿಲ್ಲಿಗೆ ಬರ್ತಾ ಇದೆ ಅನ್ನೋ ಮಾತಂತೂ ಸತ್ಯ ಇದೆ. ಕಾಂಟ್ರಿಬ್ಯೂಷನ್ ಅಂತ ತಗೊಂಡಾಗ ಸಖತ್ತಾಗಿ ಅಶ್ವಿನಿ ಗೌಡವ್ರದ್ದು ಕೂಡ ತುಂಬಾನೇ ಇದಂತಲ್ಲ. ನಾನು ನೆಗೆಟಿವ್ ಪಾಸಿಟಿವ್ ಅಂತ ಹೇಳಲ್ಲ, ಬಟ್ ಕಾಂಟ್ರಿಬ್ಯೂಷನ್ ಅಂತ ತಗೊಂಡಾಗ ಸುಮಾರು ಪ್ರೋಮೋಗಳು, ಸುಮಾರು ವಿಷಯಗಳು ಅಶ್ವಿನಿ ಗೌಡವ್ರ ಮೇಲೆ ನಡೆದಿವೆ. ಕೆಲವು ವಿಷಯಗಳು ಅಂದ್ರೆ ಒಂದು ಗಲಾಟೆಗಳಾಗಿರ್ಬೋದು, ಟಾಸ್ಕ್ಗಳಾಗಿರ್ಬೋದು, ಮಾತಾಗಿರ್ಬೋದು. ನಾನು ಪಾಸಿಟಿವ್ ಅಂತಾನೆ ಹೇಳಲ್ಲ, ಬಟ್ ಆಗಿದೆ, ಕಾಂಟ್ರಿಬ್ಯೂಷನ್ ಆಗಿದಲ್ಲ. ಆ ಕಾರಣಕ್ಕೆ ಏನಾದ್ರು ಟಾಪ್ 2 ಮಾಡ್ತಾರ ಅಂತ ಅನಿಸ್ತಾ ಇದೆ. ನೋಡೋಣ. ನಾನಂತೂ ಪ್ರಿಡಿಕ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ, ಬಟ್ ಕನ್ಫರ್ಮ್ ಆಗಿ ಆಗ್ತಾರ ಅಂತಿಲ್ಲ. ಬಟ್ ಓಟ್ ಕೂಡ ಕಂಪೇರ್ ಮಾಡಿದ್ರೆ ಕಡಿಮೆನೆ ಬರ್ತದೆ, ಇಲ್ಲ ಅಂತಲ್ಲ. ಬಟ್ ಕಾಂಟ್ರಿಬ್ಯೂಷನ್ ನೋಡಿ ಟಾಪ್ 2 ತಗೊಂಡು ಹೋಗ್ತಾರ, ನೋಡ್ಬೇಕು ಏನ್ ಮಾಡ್ತಾರಂತ. ವಿನ್ನರ್ ಅಂತ ಗಿಲ್ಲಿ ಆಗ್ತಾರಂತ 100% ನಂಬಿಕೆ ಇದೆ. ವಿನ್ ಮಾಡಿಸ್ಲೇಬೇಕು, ವಿನ್ ಆಗ್ತಾರಂತ. ಬಟ್ ಟಾಪ್ 2ಗೆ ನಾನು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಪೋಲ್ ಹಾಕಿದ್ದೆ. ಅಂದ್ರೆ ಯಾರು ಟಾಪ್ 2 ಆಗ್ಬೇಕು. ಗಿಲ್ಲಿ ಇಸ್ ದ ಕಾಮನ್ ಪಾಯಿಂಟ್. ಗಿಲ್ಲಿ ಕಾವ್ಯನ, ಗಿಲ್ಲಿ ರಕ್ಷಿತನ, ಗಿಲ್ಲಿ ಅಶ್ವಿನಿ ಗೌಡನ, ಗಿಲ್ಲಿ ರಘುನ ಅಂತ ಒಂದು ಪೋಲ್ ಹಾಕಿದ್ದೆ. ಆ ಪೋಲ್ ಅಲ್ಲಿ ಹೆಚ್ಚಾಗಿ ಓಟ್ ಬಂದಿರೋದು ಗಿಲ್ಲಿ ಕಾವ್ಯ ಅಂತಾನೆ. ಅವ್ರ ಪೇರ್ ಆಗಿ ಮಾಡ್ತಾ ಇದಾರ ಇಲ್ಲ ಅವ್ರ ಜೋಡಿ ಇಷ್ಟನ ಗೊತ್ತಿಲ್ಲ, ಜಸ್ಟ್ ಅವ್ರಿಬ್ರು ಜಾಸ್ತಿ ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ರಕ್ಷಿತಾ ಗಿಲ್ಲಿ ಆಮೇಲೆ ಗಿಲ್ಲಿ ಕಾವ್ಯ ಆಲ್ಮೋಸ್ಟ್ ಅಲ್ಲಿ ಇಬ್ರು ಸೇಮ್ ಬಂದಿದೆ. ಬಟ್ ಅಶ್ವಿನಿ ಗಿಲ್ಲಿ ಅಂತ ತಗೊಂಡಾಗ ಕೇವಲ 5% 6% ಮಾತ್ರ ಬಂದಿದೆ. ಆ ರೀತಿ ಎಲ್ಲ ಬಂದಿದೆ. ಮತ್ತೆ ನಾನು ನಿಮ್ಮನ್ನ ಕೇಳ್ತೀನಿ, ಯಾರು ಟಾಪ್ 2 ಆಗ್ಬೇಕು? ರಕ್ಷಿತಾ ಗಿಲ್ಲಿನ, ಕಾವ್ಯ ಗಿಲ್ಲಿನ ಅಂತ ಕಮೆಂಟ್ ಮಾಡಿ. ಇಲ್ಲಿ ಗಿಲ್ಲಿ ಅನ್ನೋದು ಕಾಮನ್ ನೇಮು, ಬಟ್ ಜೊತೆಗೆ ಯಾರು ಇರ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೆ ಮತ್ತೆ ನಿಮ್ಗೆ ಯಾವ ಪೇರ್ ಇಷ್ಟ ಆಗಬೇಕು? ಇಲ್ಲಿ
ಗಿಲ್ಲಿ ಅಶ್ವಿನಿನ, ಗಿಲ್ಲಿ ರಕ್ಷಿತನ, ಗಿಲ್ಲಿ ಕಾವ್ಯನ, ಸರಿನಾ? ಈ ಪೇರ್ ಯಾರಾಗಬೇಕು ಟಾಪ್ 2 ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.